ಫ್ಯಾಕ್ಟ್ ನಂಬರ್ 1, ಇಂಟರ್ನೆಟ್ ನಲ್ಲಿರುವ ಒನ್ ಆಫ್ ದಿ ಸ್ಕೇರಿಯಸ್ಟ್ ವೆಬ್ಸೈಟ್ ರಿಪಲ್ಸ್ ನೆತಾಸ್. ಈ ವೆಬ್ಸೈಟ್ ಹಿಂದೆ ಒಂದು ಊಹಿಸಲಾಗದ ಕಥೆ ಇದೆ. ಈ ವೆಬ್ಸೈಟ್ ನಲ್ಲಿ ಒಬ್ಬ ಚಿಕ್ಕ ಹುಡುಗಿಯ ಆತ್ಮ ಇದೆಯಂತೆ. ಈ ಹುಡುಗಿಯ ಹೆಸರೇ ರಿಪಲ್ಸ್ ನೆತಾಸ್. 18ನೇ ಶತಮಾನದಲ್ಲಿ ಹುಟ್ಟಿದಾಳೆ. ಅದು ಕೂಡ ಬಹಳಷ್ಟು ಮಿಸ್ಕ್ಯಾರೇಜ್ ನಂತರ ಅವರ ತಾಯಿಗೆ ಹುಟ್ಟಿದ ಸಂತಾನ. ಅದು ಕೂಡ ರಿಪಲ್ ನ ತಾಯಿ ರಿಪಲ್ ಹುಟ್ಟೋಕೆ ಬಹಳಷ್ಟು ಚಿಕ್ಕ ಮಕ್ಕಳನ್ನ ಬಲಿದಾನ ಮಾಡಿದಾಳಂತೆ. ಅಂದ್ರೆ ರಿಪಲ್ ಹುಟ್ಟಿ ಜೀವಂತವಾಗಿ ಇರೋಕೆ ಹೀಗೆ ಮಾಡಿದ್ಲಂತೆ. ಅಂದುಕೊಂಡ ಹಾಗೆ ರಿಪಲ್ ಹುಟ್ಟುತ್ತಾಳೆ. ಆದ್ರೆ ತನ್ನ ಮುಖದ ಮೇಲೆ ಬಹಳ ಡಿಫ್ರೆಂಟ್ ಬರ್ತ್ ಮಾರ್ಕ್ಸ್ ಇರುತ್ತವೆ. ಅವು ನೋಡೋಕೆ ಹೇಗಿರುತ್ತವೆ ಅಂದ್ರೆ ಆಕೆಯ ಮುಖ ನೋಡೋಕೆ ಒಂದು ಡೆವಿಲ್ ಬೇಬಿ ತರ ಇರುತ್ತೆ. ಜನರು ಅದನ್ನ ದ ಮಾರ್ಕ್ ಆಫ್ ಡೆವಿಲ್ ಅಂತ ಕರೀತಾರೆ. ಇದರಿಂದ ಆ ಹುಡುಗಿಯನ್ನ ಯಾರು ಹತ್ರ ಬರೋಕೆ ಬಿಡ್ತಾ ಇರ್ಲಿಲ್ಲ. ಕೊನೆಗೆ ತನ್ನ ತಂದೆ ಕೂಡ ಆ ಹುಡುಗಿಯ ಮೇಲೆ ದೆವ್ವದ ಪ್ರಭಾವವಿದೆ ಅಂತ ಅಂದುಕೊಳ್ತಾ ಇದ್ನಂತೆ. ಅದಕ್ಕಾಗಿಯೇ ಆ ಮಗುವನ್ನ ಯಾವಾಗ್ಲೂ ಒಂದು ರೂಮ್ ಅಲ್ಲಿ ಬಂಧಿಸ್ತಾ ಇದ್ನಂತೆ. ಸ್ವಂತ ಮನೆಯಲ್ಲೇ ಟಾರ್ಚರ್ ಅಂಡ್ ಅಬ್ಯೂಸ್. ಇದನ್ನ ಸಹಿಸದ ಆ ಮಗು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಆ ಮಗು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ತನ್ನ ತಾಯಿಯೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಈ ಆತ್ಮಹತ್ಯೆಗಳಿಗೆ ಆ ವೆಬ್ಸೈಟ್ ಗೆ ಸಂಬಂಧವೇನು ಅಂತ ಅಂದ್ಕೊಳ್ತಿದ್ದೀರಾ? ಇಲ್ಲೇ ಇದೆ ಟ್ವಿಸ್ಟ್. ಇವರಿಬ್ರು ಬಾಡಿಗಳನ್ನ ಮಣ್ಣು ಮಾಡಿದ ಜಾಗದಲ್ಲಿ ಕೆಲವು ದಶಾಬ್ದಗಳ ನಂತರ ಒಂದು ಟೆಲಿಫೋನ್ ಪೋಲ್ ಇಡ್ತಾರೆ. ಆ ಟೆಲಿಫೋನ್ ಪೋಲ್ ಬಿದ್ದ ದಿನವೇ ಈ ವೆಬ್ಸೈಟ್ ಕ್ರಿಯೇಟ್ ಆಗಿದೆ ಅಂತೆ. ಆ ವೆಬ್ಸೈಟ್ ಅನ್ನ ನಿಮ್ಗೆ ರಾತ್ರಿ ಹೊತ್ತಿನಲ್ಲಿ ಮಾತ್ರವೇ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ಹಗಲೊತ್ತಿನಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಸಿಂಪಲ್ ಡೈಲಾಗ್ ಬಾಕ್ಸ್ ಇರುತ್ತೆ. ಈ ಡೈಲಾಗ್ ಬಾಕ್ಸ್ ನಲ್ಲಿ ನೀವು ನಿಮ್ಮ ಮೇಲ್ ಎಂಟರ್ ಮಾಡಿದ್ರೆ ರಾತ್ರಿ ಹೊತ್ತಿನಲ್ಲಿ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, ವಾಯ್ಸ್ ನೋಟ್. ಆ ವಾಯ್ಸ್ ನೋಟ್ ನಲ್ಲಿ ಆ ಮಗು ನಿಮ್ಮನ್ನ ಆಟವಾಡೋಕೆ ಕರೀತಾಳೆ. ನೀವು ಆ ಇನ್ವಿಟೇಷನ್ ಅನ್ನ ಅಕ್ಸೆಪ್ಟ್ ಮಾಡಿ ಆ ವೆಬ್ಸೈಟ್ ಗೆ ಹೋದ್ರೆ ಆ ಮಗುವಿನ ಫೋಟೋ ಕಾಣಿಸುತ್ತೆ. ಅಂಡ್ ಆ ವೆಬ್ಸೈಟ್ ನಲ್ಲಿ ಕೆಲವು ಮಿನಿ ಗೇಮ್ಸ್ ಕೂಡ ಇರುತ್ತವೆ. ಆ ವೆಬ್ಸೈಟ್ ಮೇನ್ ಅಟ್ರಾಕ್ಷನ್ ಈ ಬಾಕ್ಸ್. ಈ ಬಾಕ್ಸ್ ನಲ್ಲಿ ನಿಮ್ಗೆ ಇಷ್ಟವಾಗದ ವ್ಯಕ್ತಿಯ ಹೆಸರನ್ನ ಟೈಪ್ ಮಾಡಿದ್ರೆ ರಿಪಲ್ ಅವರಿಗೆ ನರಕ ತೋರಿಸ್ತಾಳಂತೆ. ಇದರ ಬದಲಾಗಿ ರಿಪಲ್ ನಿಮ್ಮನ್ನ ಜೀವನ ಪೂರ್ತಿ ಹಿಂದೆ ಬಿದ್ದು ಭಯಂಕರ ಟಾರ್ಚರ್ ಕೊಡ್ತಾಳಂತೆ. ನೀವು ನೋಟಿಸ್ ಮಾಡಿದ್ರೆ ರಿಪಲ್ಸ್ ನೆತಾಸನ್ನ ರಿವರ್ಸ್ ಅಲ್ಲಿ ಬರೆದ್ರೆ ಸತಾನ್ಸ್ ಹೆಲ್ಪರ್, ಅಂದ್ರೆ ಒಂದು ರೀತಿಯಲ್ಲಿ ಸೈತಾನ್ ಹೆಲ್ಪರ್. ಸೊ ಈ ವೆಬ್ಸೈಟ್ ರಿಯಲ್ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಫೇಕ್ ವೆಬ್ಸೈಟ್. ಯಾಕಂದ್ರೆ ಕೆಲವು ಜನ ಇದನ್ನ ಟ್ರೈ ಮಾಡಿದ್ದಾರೆ, ಬಟ್ ಅವ್ರಿಗೆ ಏನೂ ಆಗಿಲ್ಲ. ಇದೇ ಅಲ್ಲ ಫ್ರೆಂಡ್ಸ್, ಇಂತಹ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂಡ್ ಇಂತಹ ಸ್ಕೇರಿಯಸ್ಟ್ ವೆಬ್ಸೈಟ್ ಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ಕೆಳಗಡೆ ವಿವಿ ಫ್ಯಾಮಿಲಿ ಅಂತ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ ಸಾಕು. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಫ್ಯಾಕ್ಟ್ ನಂಬರ್ 2, ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಬಹಳಷ್ಟು ರೀತಿಯ ವಿಚಿತ್ರ ಡಿಸಾರ್ಡರ್ ಗಳಿವೆ. ಅದರಲ್ಲಿ ಒಂದು ರೇರೆಸ್ಟ್ ಡಿಸಾರ್ಡರ್ ಅನ್ನ ನಾನೀಗ ನಿಮ್ಗೆ ಹೇಳ್ತೀನಿ. ಆ ಡಿಸಾರ್ಡರ್ ಹೆಸರು ಮಿರರ್ ಹ್ಯಾಂಡ್ ಸಿಂಡ್ರೋಮ್. ಈ ಡಿಸಾರ್ಡರ್ ಇದ್ದವರಿಗೆ ಒಂದೇ ಕೈಗೆ 2 ಕೈಗಳು ಇರುವ ಹಾಗೆ ಫೀಲ್ ಆಗ್ತಾರಂತೆ. ಈ ಡಿಸಾರ್ಡರ್ ಅನ್ನ ಸೈಂಟಿಫಿಕ್ ಆಗಿ ಅಲ್ಲರ್ ಡಿಮಿಲಿಯಾ ಎಂದು ಕರೀತಾರೆ. ಇದು ಬಹಳ ರೇರ್ ಡಿಸಾರ್ಡರ್. ಎಷ್ಟು ರೇರ್ ಅಂದ್ರೆ 10 ಲಕ್ಷ ಜನರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಈ ಡಿಸಾರ್ಡರ್ ಇರುತ್ತಂತೆ. ಸೊ ನಿಮ್ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಅಥವಾ ನಿಮ್ಗೆ ತಿಳಿದಿರುವವರಲ್ಲಿ ಯಾರಾದ್ರೂ ಹೀಗೆ ಫೀಲ್ ಆಗ್ತಿದ್ರೆ ಅವ್ರ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 3, ಫ್ರೆಂಡ್ಸ್, ಈಗ ನೀವು ಇಲ್ಲಿ ನೋಡ್ತಾ ಇರೋದು ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯ. ಈ ದೇವಾಲಯ ತನ್ನಲ್ಲಿ ಎಷ್ಟೋ ರಹಸ್ಯಗಳನ್ನ ಅಡಗಿಸಿಕೊಂಡಿದೆ. ಈ ದೇವಾಲಯದಲ್ಲಿರುವ ರಾಜಗೋಪುರದ ನೆರಳು ತಲೆ ಕೆಳಗಾಗಿ ಬೀಳುತ್ತೆ. ಈ ನೆರಳು ಯಾಕೆ ಹೀಗೆ ಬೀಳ್ತಾ ಇದೆ ಅಂತ ಇಂದಿಗೂ ಕೂಡ ಯಾವ ಸೈಂಟಿಸ್ಟ್ಗೂ ಕೂಡ ತಿಳಿದುಕೊಳ್ಳೋಕೆ ಆಗಿಲ್ಲ. ಈ ದೇವಾಲಯದಲ್ಲಿ ಒಂದು ಜಾಗದಲ್ಲಿ ಈ ಸಂಗೀತದ ಕಲ್ಲಿನ ಸ್ತಂಭಗಳನ್ನ ಕೂಡ ನೀವು ನೋಡಬಹುದು. ಸೊ ಇವುಗಳ ಸ್ಪೆಷಾಲಿಟಿ ಏನಂದ್ರೆ ಇವುಗಳನ್ನ ತಾಗಿದ ತಕ್ಷಣ ಅವುಗಳಿಂದ ಸಪ್ತ ಸ್ವರಗಳು ಸಂಗೀತದ ರೂಪದಲ್ಲಿ ಕೇಳಿಸುತ್ತವೆ. ಸೊ ಈ ಕಲ್ಲಿನ ಸ್ತಂಭಗಳಲ್ಲಿ ಯಾವುದಾದ್ರೂ ಟೆಕ್ನಾಲಜಿಯನ್ನ ಅಳವಡಿಸಿದಾರಾ ಅಂತ ನೋಡಿದ್ರೆ, ಅಂದ್ರೆ ಅದರಲ್ಲಿ ಮ್ಯೂಸಿಕ್ ಬರೋಕೆ ಏನಾದ್ರೂ ಅಳವಡಿಸಿದಾರಾ ಅಂತ ಸೈಂಟಿಸ್ಟ್ಗಳು ಎಷ್ಟೋ ಪ್ರಯೋಗಗಳನ್ನ ಮಾಡಿದ್ದಾರೆ. ಆದ್ರೆ ಇವುಗಳಲ್ಲಿ ಯಾವುದೇ ರೀತಿಯ ಬೇರೆ ವಸ್ತುಗಳನ್ನ ಅಳವಡಿಸಿಲ್ಲ. ಪೂರ್ತಿಯಾಗಿ ಕಲ್ಲಿನಿಂದಲೇ ತಯಾರಿಸಿದ್ದಾರೆ. ಹಾಗಾದ್ರೆ ಈ ಸಂಗೀತ ಎಲ್ಲಿಂದ ಹೇಗೆ ಬರುತ್ತೆ ಅಂತ ಇಂದಿಗೂ ಕೂಡ ಯಾರಿಗೂ ಕಂಡು ಹಿಡಿಯಲು ಆಗಿಲ್ಲ. ಫ್ರೆಂಡ್ಸ್, ಈ ಪ್ರಪಂಚ ದೇಶಗಳೆಲ್ಲ ಕೂಡ ನಾವೇ ಶ್ರೇಷ್ಠ, ನಮಗೆ ಗೊತ್ತಿರುವಷ್ಟು ಸೈನ್ಸ್ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿಕೊಳ್ತಾ ಇದ್ರು. ನಮ್ಮ ಭಾರತ ದೇಶದಲ್ಲಿರುವ ಇಂತಹ ರಹಸ್ಯಗಳಿಗೆ ಅವುಗಳ ಹಿಂದೆ ಇರುವ ನಮ್ಮ ಪೂರ್ವಿಕರ ಟೆಕ್ನಾಲಜಿಗೆ ಆನ್ಸರ್ ಮಾಡೋಕಾಗ್ತಾ ಇಲ್ಲ. ಅದಕ್ಕಾಗಿಯೇ ನಮ್ಮ ಭಾರತ ದೇಶವನ್ನು ವಿಶ್ವಗುರು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಪೂರ್ತಿ ಸಮಾಚಾರವನ್ನ ಲಾಂಗ್ ವಿಡಿಯೋದಲ್ಲಿ ಹೇಳಬೇಕು ಅಂದ್ರೆ ಕೆಳಗಡೆ ಲವ್ ದಿಸ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಸೊ ಜಾಸ್ತಿ ಕಮೆಂಟ್ಸ್ ಬಂದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ. ಫ್ಯಾಕ್ಟ್ ನಂಬರ್ 4, ಫ್ರೆಂಡ್ಸ್, ಈಗ ಹೇಳುವ ರೆಸ್ಟೋರೆಂಟ್ ಬಗ್ಗೆ ಗೊತ್ತಾದ್ರೆ ನಿಜಕ್ಕೂ ಇಂತಹ ರೆಸ್ಟೋರೆಂಟ್ ಇದೆಯಾ ಅಂತ ನೀವು ಕೂಡ ಅಚ್ಚರಿಯಾಗೋದಂತೂ ಗ್ಯಾರಂಟಿ. ಸೊ ಇಲ್ಲಿ ನೀವು ನೋಡ್ತಾ ಇರುವುದು ದುಬೈನಲ್ಲಿರುವ ಹೈಡ್ರೋಪೊಲೈಸ್ ಎಂಬ ಹೋಟೆಲ್. ಇದನ್ನ ಅಂಡರ್ ವಾಟರ್ ನಲ್ಲಿ ನಿರ್ಮಿಸಿದ್ದಾರೆ. ಇದು ನೋಡೋಕೆ ಎಷ್ಟೋ ಸುಂದರವಾಗಿ ಬಹಳ ಪ್ರಶಾಂತವಾಗಿ ಕಾಣುತ್ತೆ. ಸೊ ನೀವು ಈ ರೆಸ್ಟೋರೆಂಟ್ ಗೆ ಹೋದ್ರೆ ಸಮುದ್ರದಲ್ಲಿರುವ ಸುಂದರವನ್ನು ನೋಡ್ತಾ ಫುಡ್ ಅನ್ನ ಎಂಜಾಯ್ ಮಾಡಬಹುದು. ವಾವ್, ಅಮೇಜಿಂಗ್ ಆಗಿದೆ ಅಲ್ವಾ?
ಫ್ಯಾಕ್ಟ್ ನಂಬರ್ 5. ಫ್ರೆಂಡ್ಸ್, ನೀವು ಎಂದಾದ್ರೂ ನಮ್ಮ ಭಾರತದ ನಕಾಶೆಯಲ್ಲಿ ಶ್ರೀಲಂಕಾ ದೇಶದ ನಕ್ಷೆಯನ್ನ ಯಾಕೆ ತೋರಿಸ್ತೀವಿ ಅಂತ ಯೋಚನೆ ಮಾಡಿದೀರಾ? ಈ ಶ್ರೀಲಂಕಾ ದೇಶ ನಮ್ಮ ಭಾರತಕ್ಕೆ ಸಂಬಂಧವಿಲ್ಲದಿದ್ರೂ ಕೂಡ ಇದನ್ನ ನಮ್ಮ ಭಾರತದ ಜೊತೆ ತೋರಿಸೋಕೆ ಕಾರಣ ಯುನೈಟೆಡ್ ನೇಷನ್ ಲಾ ಪ್ರಕಾರ ಯಾವ ದೇಶ ಸಮುದ್ರಕ್ಕೆ ಹತ್ರ ಇರುತ್ತೋ ಅಂದ್ರೆ ಆ ದೇಶದ ಸುತ್ತಲೂ ಸಮುದ್ರಗಳೇ ಇರುತ್ತವೋ ಆಗ ಆ ದೇಶದ ಬಾರ್ಡರ್ ನಿಂದ 200 ನಾಟಿಕಲ್ ಮೈಲ್ಸ್ ದೂರದಲ್ಲಿರುವ ಪ್ರದೇಶವನ್ನೆಲ್ಲ ನಾವು ಕನ್ಸಿಡರ್ ಮಾಡಲೇಬೇಕು. ಅಂದ್ರೆ ನಮ್ಮ ಭಾರತದ ಬಾರ್ಡರ್ ನಿಂದ 370 ಕಿಲೋಮೀಟರ್ ದೂರದಲ್ಲಿರುವ ಪ್ರದೇಶವನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಲೇಬೇಕು. ಅಂದ್ರೆ ಅವು ನಮ್ಮ ದೇಶಕ್ಕೆ ಸಂಬಂಧವಿಲ್ಲದಿದ್ರೂ ಕೂಡ ನಮ್ಮ ಬಾರ್ಡರ್ಗೆ ಸಂಬಂಧಿಸಿವೆ ಅಂತ ತೋರಿಸಬೇಕಾಗುತ್ತೆ. ಸೊ ಅದಕ್ಕಾಗಿ ಈ ಲಾ ಪ್ರಕಾರ ನಮ್ಮ ಇಂಡಿಯನ್ ಮ್ಯಾಪ್ಗೆ ಹತ್ರ ಇರುವ ಶ್ರೀಲಂಕಾವನ್ನ ತೋರಿಸ್ತೀವಿ. ಸೊ ಈ ಫ್ಯಾಕ್ಟ್ ಅನ್ನು ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಕೆಳಗಡೆ ಈ ಎಮೋಜಿಯನ್ನ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 6. ವಿಯೆಟ್ನಾಂ ದೇಶದಲ್ಲಿ ಹನೋಯಿ ಎಂಬ ಒಂದು ಹೋಟೆಲ್ ಇದೆ. ಈ ಹೋಟೆಲ್ ನ ಪ್ರತ್ಯೇಕತೆ ಏನಂದ್ರೆ ಈ ಪ್ರಪಂಚದಲ್ಲಿ ಬಂಗಾರದಿಂದ ನಿರ್ಮಿಸಲಾದ ಮೊಟ್ಟ ಮೊದಲ ಹೋಟೆಲ್ ಇದೆ. ಈ ಹೋಟೆಲ್ ಹೆಸರು ಡೋಲ್ಸ್ ಹನೋಯಿ ಗೋಲ್ಡನ್ ಲೇಕ್. ಈ ಹೋಟೆಲ್ಗೆ 25 ಫ್ಲೋರ್ ಗಳಿರುತ್ತವೆ. ಹಾಗೆ ಈ ಹೋಟೆಲ್ ಅಲ್ಲಿ 342 ರೂಮ್ ಗಳಿರುತ್ತವೆ. ಆ 342 ರೂಮ್ ಗಳೆಲ್ಲವೂ ಕೂಡ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ನಿಂದಲೇ ನಿರ್ಮಿಸಿದಾರಂತೆ. ಅಂದ್ರೆ ಈ ಹೋಟೆಲ್ ನಲ್ಲಿರುವ ಕಪ್ಸ್, ಸ್ಪೂನ್ಸ್, ಪ್ಲೇಟ್ಸ್, ಕುರ್ಚಿಗಳು, ಟೇಬಲ್ಸ್ ಎಲ್ಲವೂ ಕೂಡ ಬಂಗಾರದಿಂದಲೇ ಮಾಡಲಾಗಿದೆ. ಕೊನೆಗೆ ಈ ಹೋಟೆಲ್ ನಲ್ಲಿರುವ ಟಾಯ್ಲೆಟ್, ಲೆಟ್ರಿನ್ ಮತ್ತು ಬಾತ್ರೂಮ್ ಗಳನ್ನ ಕೂಡ ಬಂಗಾರದಿಂದಲೇ ಮಾಡಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ಅಮೇಜಿಂಗ್ ಫ್ಯಾಕ್ಟ್ ಏನಂದ್ರೆ ಈ ಹೋಟೆಲ್ ಟಾಪ್ ಫ್ಲೋರ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೆಳಗಡೆ ಇರುವ ಫ್ಲೋರ್ಸ್ ಅಂಡ್ ಟೈಲ್ಸ್ ಕೂಡ ಬಂಗಾರವೇ. ಈ ಹೋಟೆಲ್ ಅನ್ನ ನಿರ್ಮಿಸೋಕೆ ಸುಮಾರು $200 ಮಿಲಿಯನ್ ಖರ್ಚಾಗಿದೆ ಅಂತೆ. ಅಂದ್ರೆ ನಮ್ಮ ಇಂಡಿಯನ್ ರೂಪೀಸ್ ನಲ್ಲಿ ಸುಮಾರು 14,994 ಕೋಟಿ ರೂಪಾಯಿಗಳು. ಅಂಡ್ ಈ ಹೋಟೆಲ್ ಅಲ್ಲಿ ಒಂದು ದಿನ ಇರೋಕೆ 18,600 ರೂಪಾಯಿ ಖರ್ಚಾಗುತ್ತಂತೆ. ಅದೇ ಸ್ಪೆಷಲ್ ರೆಸಿಡೆನ್ಷಿಯಲ್ ರೂಮ್ಸ್ ಆದ್ರೆ ಒಂದು ದಿನಕ್ಕೆ 4 ಲಕ್ಷ ರೂಪಾಯಿಗಳವರೆಗೆ ಖರ್ಚಾಗುತ್ತಂತೆ. ಸೊ ನನಗೆ ಒಂದು ಡೌಟ್ ಬರ್ತಾ ಇದೆ, ಒಂದು ವೇಳೆ ಈ ಹೋಟೆಲ್ ನಮ್ಮ ಭಾರತದಲ್ಲಿ ಇದ್ದಿದ್ರೆ ಈ ಹೋಟೆಲ್ ಪರಿಸ್ಥಿತಿ ಹೇಗಿರ್ತಿತ್ತು ಅಲ್ವಾ? ಫ್ಯಾಕ್ಟ್ ನಂಬರ್ 7. ಫ್ರೆಂಡ್ಸ್, ನಮ್ಮಲ್ಲಿ ಬಹಳಷ್ಟು ಜನ ತಮ್ಮ ಮನಸ್ಸಿನಲ್ಲೇ ಕೊರಗ್ತಾ ತುಂಬಾ ದುಃಖ ಪಡ್ತಾ ಹೊರಗಡೆ ನಗ್ತಾ ನಟಿಸ್ತಾ ಇರ್ತಾರೆ. ಸೊ ಇಂಥವ್ರನ್ನ ಸೈಂಟಿಫಿಕ್ ಆಗಿ ಏನಂತ ಕರೀತಾರೆ ಗೊತ್ತಾ? ಎಕ್ಸೈಡೆಂಟೇಸಿಯಸ್ಟ್. ಈ ವಿಡಿಯೋ ನೋಡ್ತಾ ಇರುವ ನಿಮ್ಮಲ್ಲೂ ಕೂಡ ಬಹಳಷ್ಟು ಜನರಿಗೆ ಈ ಎಕ್ಸೈಡೆಂಟೇಸಿಯಸ್ಟ್ ಇದ್ದೇ ಇರುತ್ತೆ. ಆಕ್ಚುಲಿ ನನಗೂ ಕೂಡ ಆಗಾಗ ಹೀಗನ್ಸುತ್ತೆ. ಫ್ಯಾಕ್ಟ್ ನಂಬರ್ 8. ಈ ಪ್ರಪಂಚದಲ್ಲೇ ನಮಗೆ ಗೊತ್ತಿರದ ಎಷ್ಟು ವಿಚಿತ್ರ ಆಚಾರಗಳು, ರೂಲ್ಸ್ ಗಳಿರುತ್ತವೆ. ಹಾಗೆ ಯುರೋಪ್ನ ಫ್ರಾನ್ಸ್ ದೇಶದಲ್ಲೂ ಕೂಡ ಸತ್ತು ಹೋದ ವ್ಯಕ್ತಿಯನ್ನ ಮದುವೆ ಮಾಡ್ಕೋಬಹುದಂತೆ. ಹೌದು, ಇದು ನಿಜ. ಈ ಫ್ರಾನ್ಸ್ ದೇಶದಲ್ಲಿ ಲಿವಿಂಗ್ ರಿಲೇಷನ್ ನಲ್ಲಿ ಇರೋರು ಯಾರಾದ್ರೂ ಸತ್ತು ಹೋದ್ರೆ ಅವರ ನೆನಪುಗಳನ್ನ ಎಂದಿಗೂ ಮರಿಬಾರದು ಅಂತ ಅವರು ಆ ಸತ್ತು ಹೋದ ವ್ಯಕ್ತಿಯನ್ನ ಮದುವೆ ಮಾಡ್ಕೊಳ್ತಾರಂತೆ. ಇದೇ ಕಾರಣದಿಂದ ಫ್ರಾನ್ಸ್ ಗವರ್ಮೆಂಟ್ ಕೂಡ ಹೀಗೆ ಸತ್ತು ಹೋದವರನ್ನ ಮದುವೆ ಮಾಡ್ಕೋಬಹುದು ಅಂತ ಲೀಗಲ್ ಆಗಿ ಪ್ರಕಟಿಸಿದೆ. ಮುಂದಿನ ಫ್ಯಾಕ್ಟ್ ಹೇಳೋಕ್ಕೂ ಮುಂಚೆ, ಒಂದು ವೇಳೆ ನೀವು ಫುಲ್ ಸ್ಕ್ರೀನ್ ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗೆ ಕಾಣ್ತಾ ಇರೋ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಹೊಸದಾಗಿ ಯಾರಾದರೂ ಈ ಚಾನಲ್ ನ ಈಗ ನೋಡ್ತಾ ಇದ್ರೆ ಕೆಳಗೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲೇ ಇರುವ ಗಂಟೆ ಸಿಂಬಲ್ ಅನ್ನ ಹೊಡೆದು ಆನ್ ನಲ್ಲಿ ಇಟ್ಕೊಳ್ಳಿ. ಸೊ ಆನ್ ನಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಫ್ಯಾಕ್ಟ್ ನಂಬರ್ 9. ಮ್ಯಾನ್ ವರ್ಸಸ್ ವೈಲ್ಡ್. ನೀವು ಈ ಶೋನ ಖಂಡಿತ ನೋಡಿರ್ತೀರ. ಅದರಲ್ಲಿ ಕಾಣಿಸುವ ಬಿಯರ್ ಗ್ರಿಲ್ಸ್ ನಮಗೆ ಸೂಪರ್ ಹ್ಯೂಮನ್ ತರ ಕಾಣಿಸ್ತಾನೆ. ಹಾಗಾದ್ರೆ ಈ ಶೋ ನಿಜವಾಗ್ಲೂ ಮಾಡ್ತಾರ? ಆತ ನಿಜವಾಗ್ಲೂ ಅವುಗಳನ್ನೆಲ್ಲ ತಿಂತಾನ? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ ಕೇಳಿ. ಈತ ವಿಡಿಯೋಗಳಲ್ಲಿ ಕಾಣಿಸೋದ್ರಿಂದ ಆತನ ಜೊತೆ ಒಬ್ಬ ಕ್ಯಾಮ್ರಾಮನ್ ಇರ್ತಾನೆ ಎಂದು ನಾವು ಗೆಸ್ ಮಾಡಿರ್ತೀವಿ. ಆದ್ರೆ ಆತನ ಜೊತೆ 15 ರಿಂದ 20 ಜನರ ಟೀಮ್ ಇರುತ್ತೆ. ಅದರಲ್ಲಿ ಸರ್ವೈವಲ್ ಎಕ್ಸ್ಪರ್ಟ್ಸ್ ಗಳಿಂದ ಹಿಡಿದು ಕ್ಯಾಮ್ರಾಮನ್ ವರೆಗೆ ಎಲ್ಲರೂ ಇರ್ತಾರೆ. ಇವರಿಗೆ ಒಂದು ಎಪಿಸೋಡ್ ಅನ್ನ ಶೂಟ್ ಮಾಡೋಕೆ 7 ರಿಂದ 10 ದಿನಗಳ ಸಮಯ ಹಿಡಿಯುತ್ತೆ. ಆದ್ರೆ ಆ ಸಮಯದಲ್ಲಿ ಅವರು ರಾತ್ರಿ ಹೊತ್ತಿನಲ್ಲಿ ಕಾಡಿನಲ್ಲಿ ಇರಲ್ಲ. ಹತ್ತಿರದಲ್ಲಿರುವ ರೆಸ್ಟೋರೆಂಟ್ ಗೆ ಹೆಲಿಕಾಪ್ಟರ್ ನಲ್ಲಿ ಹೋಗಿ ನೈಟ್ ಅಲ್ಲೇ ಸ್ಟೇ ಮಾಡಿ ಮತ್ತೆ ಮಾರ್ನಿಂಗ್ ಬಂದು ಶೂಟಿಂಗ್ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಆತನ ಟೀಮ್ ಎಲ್ಲರೂ ಕೂಡ ಫುಡ್ ಅನ್ನ ಹೊರಗಡೆಯಿಂದ ತಗೊಂಡು ಬಂದು ತಿಂತಾರೆ. ಬಿಯರ್ ಗ್ರಿಲ್ಸ್ ಒಬ್ಬರೇ ಕಾಡಿನಲ್ಲಿರುವ ಫುಡ್ ಅನ್ನ ತಿಂತಾರೆ. ಅದು ಕೂಡ ತನ್ನ ಜೊತೆ ಇರುವ ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಯಾವುದನ್ನ ತಿನ್ಬೇಕು ಯಾವುದನ್ನ ತಿನ್ಬಾರ್ದು ಎಂದು ಹೇಳ್ತಾ ಇರ್ತಾರೆ. ಇದರ ಪ್ರಕಾರ ಆತ ಸೇವಿಸ್ತಾನೆ. ಹಾಗೆ ಅದರಲ್ಲಿ ಕೆಲವು ಪ್ರಾಣಿಗಳನ್ನ ತೋರಿಸ್ತಾರಲ್ವಾ, ಅವು ಸಾಕು ಪ್ರಾಣಿಗಳಾಗಿರುತ್ತವೆ. ಸೊ ಈಗ ನೀವು ಈ ವಿಡಿಯೋ ಕ್ಲಿಪ್ ನೋಡಿ. ಇದರಲ್ಲಿ ಈತ ತುಂಬಾ ಆಳವಾದ ಪ್ರದೇಶ ಅಂತ ಹೇಳ್ತಾನೆ. ಆ ಕ್ಯಾಮ್ರಾ ಆಂಗಲ್ಸ್ ಗಳಿಂದ ಅದು ನಮಗೂ ಕೂಡ ಅದು ತುಂಬಾ ಭಯಂಕರವಾಗಿ ಕಾಣಿಸುತ್ತೆ. ಅಂಡ್ ಈ ಬ್ರಿಡ್ಜ್ ಕೂಡ ತುಂಬಾ ಡೇಂಜರಸ್ ಆಗಿ ಕಾಣಿಸುತ್ತೆ. ಅದರ ಮೇಲೆ ನಡೆದಾಡಿದ್ರೆ ಇರುತ್ತೋ ಬೀಳುತ್ತೋ ಅಂತ ಅನ್ಸುತ್ತೆ. ಆದ್ರೆ ಈಗ ಈ ಕ್ಲಿಪ್ ನೋಡಿ, ಇದು ಆ ಒರಿಜಿನಲ್ ಪ್ಲೇಸ್. ಇದು ಒಂದು ಚಿಕ್ಕ ಕುಣಿ ಮಾತ್ರ. ಕಾಮಿಡಿ ಏನಂದ್ರೆ ಅದರ ಪಕ್ಕದಲ್ಲೇ ರೋಡ್ ಇದೆ ಅಂಡ್ ಆ ರೋಡ್ ಮೇಲೆ ವೆಹಿಕಲ್ಸ್ ಕೂಡ ತಿರುಗಾಡ್ತಾ ಇವೆ. ಆದ್ರೆ ಇದರಲ್ಲಿ ಬಿಯರ್ ಗ್ರಿಲ್ಸ್ ಚಿತ್ರ ವಿಚಿತ್ರವಾದ ಕೀಟಗಳನ್ನ, ಕಪ್ಪೆಗಳನ್ನ, ಹಾವುಗಳಂತಹ ಜೀವಿಗಳನ್ನ ತಿನ್ನೋದು ಮಾತ್ರ ರಿಯಲ್. ಅವರು ಮಾಡುವ ಅಡ್ವೆಂಚರ್ ಅಂಡ್ ಸ್ಟಂಟ್ಸ್ ಕೂಡ ನಿಜ. ಆದ್ರೆ ಆತ ಏನೇ ಮಾಡಿದ್ರೂ ಕೂಡ ನಿಪುಣರ ಸಮಕ್ಷೆಯಲ್ಲಿ ಮಾಡ್ತಾನೆ. ಬಿಯರ್ ಗ್ರಿಲ್ಸ್ ಕೇವಲ 23 ವರ್ಷದ ವಯಸ್ಸಿಗೆ ಮೌಂಟ್ ಎವರೆಸ್ಟ್ ಅನ್ನ ಏರಿದಾನೆ. ಮ್ಯಾನ್ ವರ್ಸಸ್ ವೈಲ್ಡ್ ನಲ್ಲೂ ಕೂಡ ಆತ ಮಾಡುವ ಸ್ಟಂಟ್ಸ್ ಗಳಲ್ಲೂ ಕೂಡ ರಿಸ್ಕ್ ಇರುತ್ತೆ ಅಂಡ್ ಇಂಜುರೀಸ್ ಕೂಡ ಆಗುತ್ತವೆ. ಈ ವಿಷಯದಲ್ಲಿ ನಾವು ಬಿಯರ್ ಗ್ರಿಲ್ಸ್ ಅನ್ನ ಅಡ್ಮೈರ್ ಮಾಡಲೇಬೇಕು. ಬಟ್ ಮ್ಯಾನ್ ವರ್ಸಸ್ ವೈಲ್ಡ್ ಅನ್ನ ಬಹಳ ಸೀರಿಯಸ್ ಆಗಿ ತಗೋಬೇಡಿ ಅಂಡ್ ಅದರಲ್ಲಿ ಹೇಳಿರೋದನ್ನೆಲ್ಲ ಟ್ರೈ ಮಾಡಬೇಡಿ.
ಫ್ಯಾಕ್ಟ್ ನಂಬರ್ 10. ಈಕೆಯ ಹೆಸರು ಮಿಚೆಲೆ ಜೂಲಿಯಾ. ಈಕೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಒಬ್ಬ ಟ್ಯಾಟೋ ಆರ್ಟಿಸ್ಟ್. ಈಕೆಯ ವಯಸ್ಸು 38. ಸೊ ಈ ಮಿಚೆಲೆಗೆ ಒಂದು ವಿಚಿತ್ರ ಹವ್ಯಾಸವಿದೆ. ಅದೇನಂದ್ರೆ ಮನುಷ್ಯರ ರಕ್ತವನ್ನ ಕುಡಿಯುವುದು. ಹೌದು, ಈಕೆ ಮನುಷ್ಯರ ರಕ್ತವನ್ನ ಕಳೆದ 12 ವರ್ಷಗಳಿಂದ ಕುಡಿತಾ ಇದ್ದಾಳೆ. ಆಕ್ಚುಲಿ ಈಕೆಗೆ ಹೀಗೆ ರಕ್ತ ಕುಡಿಯೋದು ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸವಿತ್ತಂತೆ. ಬಟ್ ಚಿಕ್ಕ ವಯಸ್ಸಿನಲ್ಲಿ ಹಂದಿ, ಕೋಳಿ, ಮೇಕೆಗಳಂತಹ ಪ್ರಾಣಿಗಳ ರಕ್ತವನ್ನ ಜಾಸ್ತಿಯಾಗಿ ಕುಡಿತಾ ಇದ್ಲು. ಒಂದು ದಿನ ಈಕೆ ತನ್ನ ಬಾಯ್ ಫ್ರೆಂಡ್ ಗೆ ಲಿಪ್ ಕಿಸ್ ಕೊಡ್ತಾ ಇರುವಾಗ ತನ್ನ ಬಾಯ್ ಫ್ರೆಂಡ್ ತುಟಿಗಳನ್ನ ಗಟ್ಟಿಯಾಗಿ ಕಡಿದು ಬಿಡ್ತಾಳೆ. ಹೀಗೆ ತನ್ನ ಬಾಯ್ ಫ್ರೆಂಡ್ ತುಟಿಗಳಿಂದ ಬಂದಿರುವ ರಕ್ತವನ್ನ ಟೇಸ್ಟ್ ಮಾಡ್ತಾಳೆ. ಅವತ್ತೇ ಮಿಚೆಲೆ ಒಬ್ಬ ಮನುಷ್ಯನ ರಕ್ತವನ್ನ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದು. ಸೊ ಆಗಿನಿಂದ ಈಗಿನವರೆಗೆ ಈಕೆ ಮನುಷ್ಯರ ರಕ್ತವನ್ನ ಕುಡಿತಾ ಇದ್ದಾಳೆ. ಈಕೆ ಬೆಳಿಗ್ಗೆ ಎದ್ದು ಕುಡಿಯುವ ಟೀದಲ್ಲೂ ಸಹ ರಕ್ತ ಮಿಕ್ಸ್ ಮಾಡ್ಕೊಂಡು ಕುಡಿತಾಳೆ. ಯಾವುದೇ ರೀತಿಯ ಅಡುಗೆ ಪದಾರ್ಥಗಳು ಆಹಾರವಾದ್ರೂ ಕೂಡ ಅದರಲ್ಲಿ ಸ್ವಲ್ಪ ರಕ್ತವನ್ನ ಮಿಕ್ಸ್ ಮಾಡಿದ ನಂತರವೇ ತಿಂತಾಳೆ. ಇದರ ಜೊತೆಗೆ ರೀಡಿಂಗ್ ಮಾಡುವಾಗ, ಪೇಂಟಿಂಗ್ ಮಾಡುವಾಗ ಫೋನ್ ನಿಂದ ಸ್ವಲ್ಪ ರಕ್ತವನ್ನ ಸಿಪ್ ಮಾಡ್ತಾ ಇರ್ತಾಳೆ. ಹೀಗೆ ಚಿಕ್ಕ ವಯಸ್ಸಿನಿಂದ ಈಗಿನವರೆಗೆ ಈಕೆ ಸುಮಾರು 3700 ಲೀಟರ್ಗಳ ರಕ್ತವನ್ನು ಕುಡಿದಿದ್ದಾಳಂತೆ. ಹೀಗೆ ರಕ್ತವನ್ನು ಕುಡಿಯುವ ರೋಗವನ್ನ ಥಲಸ್ಸೇಮಿಯಾ ಅಂತ ಕರೀತಾರೆ. ನಿಜವಾಗ್ಲೂ ಇದೊಂದು ವಿಚಿತ್ರ ರೋಗ ಅಂತಾನೆ ಹೇಳ್ಬೋದು.